ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಕಲಿಯಬೇಕಾಗಿರುವ ಅತಿ ದೊಡ್ಡ ಪಾಠವೇನೆಂದ್ರೆ ಶಾಂತವಾಗಿರೋದು. ದೈವ ಹೇಳುತ್ತೆ, ನಿಯತ್ತು ಒಂದು ನಿನ್ನಲ್ಲಿದ್ರೆ ಯಾರೇ ಕೈ ಬಿಟ್ಟರು ಕಾಣದ ಕೈಯೊಂದು ನಿನ್ನ ಕಾಪಾಡುವುದು ನಿಶ್ಚಿತ. ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣಿಸದಿರಬಹುದು, ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ. ಸಂತೋಷ ಎನ್ನುವುದು ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ಊರು ಸುತ್ತಿದ್ರೂ ಸಿಗೋದಿಲ್ಲ. ಆದರೆ ನಮ್ಮವರು ಎನ್ನುವರ ಜೊತೆ 10 ನಿಮಿಷ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಸಾಕು, ಆಗ ನಿಜವಾದ ಸಂತೋಷ ಸಿಗುತ್ತೆ. ಶ್ರೀಕೃಷ್ಣ ಹೇಳ್ತಾರೆ, ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದ್ರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದ್ರೆ ಆ ಜ್ಞಾನ ಅಮೃತವಾಗ್ತದೆ. ಜ್ಞಾನವು ವಿನಯವಂತರಿಗೆ ಭೂಷಣ. ನಿನ್ನ ಎಲ್ಲ ಚಿಂತೆಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿಕೊಂಡೋಳು. ಯಾಕಂದ್ರೆ ಭಗವಂತ ಯಾರ ಹತ್ತಿರವೂ ಹೇಳಿಕೊಂಡು ನಗೋದಿಲ್ಲ. ಯಾರು ಪ್ರಪಂಚದ ಹೆಚ್ಚು ಮುಖಗಳನ್ನು ನೋಡಿರ್ತಾರೋ ಅವರು ಒಂಟಿಯಾಗಿರಲು ಇಷ್ಟಪಡ್ತಾರೆ. ಸಮಯಕ್ಕಿಂತ ಮುಂಚೆ ಮತ್ತು ವಿಧಿಗಿಂತ ಹೆಚ್ಚು ಯಾರಿಗೆ ಏನು ಸಿಗೋದಿಲ್ಲ. ತಾಳ್ಮೆಂದಿರೋ, ನಿನಗೆ ಸೇರಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರ್ತದೆ. ಸಮಯ ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಒಂದು ಪಾಠವನ್ನಂತೂ ಕಲಿಸ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರ್ತಾರೆ. ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ಸುಖ ದುಃಖ, ಲಾಭ ನಷ್ಟ, ಸೋಲು ಗೆಲುವು ಎಲ್ಲವೂ ಕಾಲ ಚಕ್ರದಂತೆ ಬದಲಾಗ್ತಿರ್ತದೆ. ಈ ಬದಲಾವಣೆಯನ್ನು ಧೈರ್ಯದಿಂದ ಒಪ್ಪಿಕೊಳ್ಳುವುದೇ ಜೀವನ. ಯಾರು ಹೋದ್ರು, ಯಾಕೆ ಹೋದರು ಎಂಬುದು ಮುಖ್ಯವಲ್ಲ, ಅವರು ಏನು ಕಲಿಸಿ ಹೋದರು ಎಂಬುದೇ ಬಹಳ ಮುಖ್ಯ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳುತ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.